ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ನನ್ನ ವ್ಲಾಗ್ನಲ್ಲಿ ವೀಕೆಂಡಲ್ಲಿ ನೀವೆಲ್ಲರೂ ಇಷ್ಟಪಟ್ಟು ಮನೇಲೇ ಎಂಜಾಯ್ ಮಾಡಬಹುದಾದಂತಹ 4 ಹಾರರ್ ಸಿನಿಮಾಗಳ ಬಗ್ಗೆ ಹೇಳ್ತೀನಿ. ಸೊ ನೀವು ಹಾರರ್ ಸಿನಿಮಾ ಪ್ರಿಯರಾಗಿದ್ದರೆ ದಯವಿಟ್ಟು ಈ ವ್ಲಾಗ್ನ ಮಿಸ್ ಮಾಡಲೇಬೇಡಿ. ಯಾಕಂದರೆ ಈಗ ಸಮ್ಮರು ಆ್ಯಂಡ್ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ, ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ, ಸಿನಿಮಾ ಥಿಯೇಟರ್ಗೆ ಹೋಗೋಕ್ಕೆ ನಾವು ಅಂದ್ಕೊಂಡಿರೋ ಥರ ಸಿನಿಮಾಗಳಿಲ್ಲ ಅಂತೆಲ್ಲ ಬೇಜಾರಾಗೋರು ಮನೇಲೇ ಕೂತು ಈ 4 ಹೊಸ ಫಿಲ್ಮ್ಗಳನ್ನ ಎಂಜಾಯ್ ಮಾಡ್ಬೋದು. ಯಾವ್ದ್ಯಾವುದು ಏನು ಕತೆ ಹೇಳ್ತೀನಿ. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ ಈ 4 ಸಿನಿಮಾಗಳಲ್ಲಿ ಒಂದು ಸಿನಿಮಾ ನಮ್ಮ ಕನ್ನಡದ ಸಿನಿಮಾ ಆಗಿದೆ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ನವ್ಯಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಹಾರರ್ ಸಿನಿಮಾಗಳನ್ನ ತುಂಬ ಇಷ್ಟಪಡೋರು ಈ ಸಿನಿಮಾಸ್ನ ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ. ಸೊ OTTಗೆ ಈ ವಾರ ಬರ್ತಿರೋಂಥ ಹೊಸ 4 ಹಾರರ್ ಸಿನಿಮಾಗಳು ಯಾವುದು ಅಂತ ನಾನು ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾರರ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅಂದ್ಕೊಳ್ಳೋರು ವ್ಲಾಗ್ ನೋಡೋಕ್ಕೆ ಹೋಗಬೇಡಿ. ಬಿಕಾಸ್ ನಿಮಗೆ ಆ ಜಾನರೇ ಇಷ್ಟ ಆಗಲ್ಲ ಅಂದರೆ ಡೆಫಿನೆಟ್ಲಿ ಈ ವ್ಲಾಗು ಅಯ್ಯೋ ನಮಗೇನು ಅಂತ ಅನ್ನೋ ಥರ ಅನಿಸುತ್ತೆ. ಬಟ್ ಹಾರರ್ ಸಿನಿಮಾನ ತುಂಬ ಇಷ್ಟಪಡೋರಾದರೆ ಡೆಫಿನೆಟ್ಲಿ ಈ ವ್ಲಾಗ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ವೀಕೆಂಡ್ ಆಗಿರೋದ್ರಿಂದ ಎಲ್ರಿಗೂ ಟೈಮ್ ಇರುತ್ತೆ, ಟೈಮ್ ಸ್ಪೆಂಡ್ ಮಾಡ್ಬೋದು, ಮನೇಲೇ ಕೂತು ಎಂಜಾಯ್ ಮಾಡ್ಬೋದು. ಯೂಶಲಿ ಹಾರರ್ ಅಂತಂದರೆ ಹೆದರ್ಕೊಳ್ಳೋರೇ ಜಾಸ್ತಿ. ಬಟ್ ಈ ಹಾರರ್ ಸಿನಿಮಾನು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕೂತು ವಾವ್ ಥ್ರಿಲ್ಲಿಂಗ್ ಆಗಿದೆ, ಸಖತ್ತಾಗಿದೆ, ಭಯ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ನೋಡುವಂಥವ್ರು ಒಂದಷ್ಟು ಜನ ಇರ್ತಾರೆ. ಅವರಿಗೆ ಈ ವ್ಲಾಗ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಹಾಗಿದ್ರೆ ಈ ವಾರ ನಮ್ಮ OTT ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಬರ್ತಾ ಇರುವಂತಹ ಆ 4 ಹಾರರ್ ಮೂವೀಸ್ ಯಾವುದು ನೋಡೋಣ. ಮೊದಲನೇದಾಗಿ ಚೋರಿ 2. ವಿಶಾಲ್ ಪುರಿ ಅವರು ನಿರ್ದೇಶನ ಮಾಡಿರುವಂತಹ ಬಾಲಿವುಡ್ನ ಹಾರರ್ ಥ್ರಿಲ್ಲರ್ ಜಾನರ್ನ ಈ ಸಿನಿಮಾ ಚೋರಿ 2 ಏಪ್ರಿಲ್ 11 ಇಂದ OTT ಪ್ಲ್ಯಾಟ್ಫಾರ್ಮ್ಗೆ ಬರ್ತಾ ಇದೆ. ಅಮೆಜಾನ್ ಪ್ರೈಮ್ನಲ್ಲಿ ನೀವು ಈ ಸಿನಿಮಾನ ನೋಡ್ಬೋದು. ಟಿ ಸೀರೀಸ್ ಫಿಲ್ಮ್ಸ್, ಅಬುಂಡಾಟಿಯಾ ಎಂಟರ್ಟೈನ್ಮೆಂಟ್, ಸೈಟ್ ಫಿಲ್ಮ್ ಹಾಗೂ ಟ್ಯಾಮರಿಸ್ಕ್ ಲೇನ್ ಸಂಸ್ಥೆಗಳು ಜೊತೆಯಾಗಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ನುಸ್ರತ್ ಭರೂಚಾ, ಸೋಹಾಲಿ ಖಾನ್, ಗಶ್ಮೀರ್ ಮಹಾಜನಿ ಮೇಜರ್ ರೋಲ್ಸಲ್ಲಿ ಕಾಣಿಸ್ತಾರೆ. ಇನ್ನು ಎರಡನೇ ಸಿನಿಮಾ ಕಿಂಗ್ಸ್ಟನ್. ಸೊ ಈ ಕಿಂಗ್ಸ್ಟನ್ ಸಿನಿಮಾನ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ GV ಪ್ರಕಾಶ್ ಅವರು ಆ್ಯಕ್ಟ್ ಮಾಡಿರುವಂಥ 25ನೇ ಸಿನಿಮಾ ಆಗಿದೆ. ಆ್ಯಂಡ್ ಇದು ಒಂದು ಹಾರರ್ ಫ್ಯಾಂಟಸಿ ಜಾನ್ರಾ ಮೂವಿ ಅಂತಲೇ ಹೇಳ್ಬೋದು. ಕಮಲ್ ಪ್ರಕಾಶ್ ಅವರು ಆ್ಯಕ್ಟ್ ಮಾಡಿರೋ ಈ ಸಿನಿಮಾ ಮಾರ್ಚ್ 7 ರಿಲೀಸ್ ಆಗಿತ್ತು. ಬಟ್ ಈ ಸಿನಿಮಾಗೆ ಬಹಳಷ್ಟು ಮಿಕ್ಸ್ಡ್ ಒಪಿನಿಯನ್ಸ್ ಬಂದಿತ್ತು ಆ್ಯಂಡ್ ಅಷ್ಟಾಗಿ ಬಾಕ್ಸ್ ಆಫೀಸ್ನಲ್ಲಿ ಸೌಂಡ್ ಮಾಡಲಿಲ್ಲ. ಈ ಸಿನಿಮಾ ಹೇಗಿದೆ, ನೋಡ್ಬೋದು ನೋಡಬಾರ್ದು ಗೊತ್ತಿಲ್ಲ, ಬಟ್ ನೀವು ನೋಡೋಣ ಅಂತ ಒಂದು ಟ್ರೈ ಖಂಡಿತವಾಗ್ಲೂ ಕೊಡ್ಬೋದು. ಯಾಕಂದರೆ ಈಗ ಇದು ZEE5ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಇನ್ನು ಮೂರನೇ ಸಿನಿಮಾ ಟುಕ್ ಟುಕ್. ಇದು ಬೇಸಿಕಲಿ ತೆಲುಗು ಮೂವಿ. ಟುಕ್ ಟುಕ್ ಸಿನಿಮಾ ಇದೊಂದು ಹಾರರ್ ಕಾಮಿಡಿ ಟಚ್ ಇರುವಂಥ ಒಂದು ಸಿನಿಮಾ. ಯೂಶಲಿ ಹಾರರ್ ಅಂದರೆ ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್ ಮಾತ್ರ ಅಂತಲ್ಲ, ಇತ್ತೀಚೆಗೆ ಕಾಮಿಡಿ ಟಚ್ನ ಕೂಡ ಹಾರರ್ ಸಿನಿಮಾಗಳಿಗೆ ಕೊಡ್ತಾ ಇದ್ದಾರೆ. ಸೊ ಹಾರರ್ ಕಾಮಿಡಿ ಜಾನರ್ನ ಇಷ್ಟಪಡೋರು ಈ ಸಿನಿಮಾನ ನೋಡ್ಬೋದು. ಆ್ಯಂಡ್ ಇದು ಕೂಡ ಈಗ ಸ್ಟ್ರೀಮಿಂಗ್ ಆಗ್ತಾ ಇದೆ. ETV ವಿನ್ OTT ಪ್ಲ್ಯಾಟ್ಫಾರ್ಮ್ನಲ್ಲಿ ಸಿನಿಮಾ ಸ್ಟ್ರೀಮಿಂಗ್ ಆಗ್ತಿದೆ. ಆ್ಯಂಡ್ ಈ ಸಿನಿಮಾದಲ್ಲಿ ಹರ್ಷ್ ರೋಷನ್, ಕಾರ್ತಿಕೇಯ ದೇವ್, ಸ್ಟೀವನ್ ಮಧು, ಸಾನ್ವಿ ಮೇಘನಾ, ನಿಹಾಲ್ ಕೋದಾಟಿ ಮೂವಿನಲ್ಲಿ ಇದ್ದಾರೆ. ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಶುರುನಲ್ಲೇ ನಾನು ಹೇಳಿದ್ದೆ ಏನಪ್ಪ ಅಂತಂದರೆ ಕನ್ನಡದ ಒಂದು ಸಿನಿಮಾ ಕೂಡ ಇದೆ ಅಂತ. ಸೊ ಎಸ್, ಈ 4 ಸಿನಿಮಾಗಳಲ್ಲಿ ಕನ್ನಡದ ಸಿನಿಮಾ ಯಾವುದು ಅಂತ ಈಗ ನಾನು ಹೇಳ್ತೀನಿ. ಕನ್ನಡದ ಸಿನಿಮಾ ರಾಕ್ಷಸ. ಸೊ ಈ ವಾರ OTTಗೆ ಬರ್ತಾ ಇದೆ. ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು ಆ್ಯಕ್ಟ್ ಮಾಡಿರುವಂತಹ ರಾಕ್ಷಸ ಫಿಲ್ಮ್ ಫೆಬ್ರವರಿ 28ಕ್ಕೆ ರಿಲೀಸ್ ಆಗಿತ್ತು. ಬಟ್ ಅಷ್ಟಾಗಿ ಸೌಂಡ್ ಮಾಡಲಿಲ್ಲ. ಆ್ಯಂಡ್ ಇದೀಗ OTT ಪ್ಲ್ಯಾಟ್ಫಾರ್ಮಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಸನ್ ನೆಕ್ಸ್ಟ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನೀವು ಕೂಡ ನೋಡ್ಬೋದು. ಇನ್ನು ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹೇಳೋದಾದರೆ, ರಾಕ್ಷಸ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಕ್ಯಾರೆಕ್ಟರ್ ಬಂದು ಸತ್ಯ ಅಂತ. ಸೊ ಇವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಆ್ಯಂಡ್ ಇದು ಒಂದು ಹಾರರ್ ಸಿನಿಮಾಗೆ ಒಂದು ಟೈಮ್ ಲೂಪ್ ಟಚನ್ನು ಕೊಟ್ಟಿರುವಂಥ ಒಂದು ಸಿನಿಮಾ. ಈ ಸಿನಿಮಾದ ನಿರ್ದೇಶಕರು ಲೋಹಿತ್ ಅವರು. ಇದಕ್ಕೂ ಮುಂಚೆ ಮಮ್ಮಿ ಹಾಗೂ ದೇವಕಿ ಸಿನಿಮಾನ ಡೈರೆಕ್ಟ್ ಮಾಡಿದರು. ಅದು ಎರಡೂ ಕೂಡ ಹಾರರ್ ಮೂವೀಸೇ ಆಗಿತ್ತು. ಬಟ್ ಇದರಲ್ಲಿ ಟೈಮ್ ಲೂಪ್ ಅನ್ನುವಂಥ ಒಂದು ಫ್ಲೇವರ್ನ ಕೊಟ್ಟಿದ್ದಾರೆ ಹಾರರ್ ಮೂವಿಗೆ. ಒನ್ ಲೈನ್ ಸ್ಟೋರಿ ಹೇಳಬೇಕು ಅಂತಂದರೆ, ಸತ್ಯ ಅನ್ನುವಂಥ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಕೇಸಲ್ಲಿ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿ ತನ್ನ ಸ್ಟೇಷನ್ನಲ್ಲಿ ಇರಿಸ್ಕೊಂಡಿರ್ತಾನೆ. ಆದರೆ ಸಡನ್ ಆಗಿ ಆ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಬ್ರಹ್ಮ ರಾಕ್ಷಸನ ಕಾಟ ಶುರುವಾಗುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅದನ್ನ
ಅದನ್ನು ನಾನು ಹೇಳಕ್ಕೆ ಹೋಗಲ್ಲ. ನೀವೇ ಸಿನಿಮಾನ ನೋಡಿ OTT ಪ್ಲ್ಯಾಟ್ಫಾರ್ಮಲ್ಲಿ ಇಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ. ಸೊ ಈ ವೀಕೆಂಡ್ ನೀವು ಸಿನಿಮಾಗಳನ್ನ ನೋಡ್ತಾ ಮನೆಯಲ್ಲೇ ಚಿಲ್ ಮಾಡ್ಬೋದು. ಆ್ಯಂಡ್ ಹೋಪ್ಫುಲಿ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಸಿನಿಮಾಗಳನ್ನ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ವಾಪಸ್ ಬಂದು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವ್ಲಾಗ್ ಕೂಡ ಹೇಗೆ ಅನಿಸ್ತು ಅನ್ನೋದನ್ನ ಕೂಡ ತಿಳಿಸಿ. ಮತ್ತೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಾಯ್. ಆ್ಯಂಡ್ ಯಾ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ.